ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮ್ಮೋಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ತಾನೇ ಊರಿಂದ ಬಂದೆ. ನಾನು ನಿಮಗೆ ಹೇಳಿದ್ದೆ ಊರಲ್ಲಿರಬೇಕಾದ್ರೆ ನನಗೆ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಲ್ಲ ಅಂತ. ಸೊ 10 ದಿನ ಆಯಿತು ನಾನು ಊರಿಗೆ ಹೋಗಿ. 10 ದಿನದಲ್ಲಿ ಎರಡು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಪೋಸ್ಟ್ ಮಾಡಿರೋ ವಿಡಿಯೋ ಬಂದುಬಿಟ್ಟು ನನ್ನ ಮಗಂದು ಜವಳನ ತೆಗೆಸೋವಂಥ ವೀಡಿಯೋನ ನಾನು ಹಾಕಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಬಂದುಬಿಟ್ಟು. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಾವು ಯಾವ ರೀತಿ ಮಗುವಿಂದು ಜವಳನ ರಿಮೂವ್ ಮಾಡ್ತೀವಿ ಅನ್ನೋದನ್ನು ಡೀಟೇಲಾಗಿ ನಾನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ. ಸೊ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ಒಂದು ಸಾರಿ ಹೋಗಿ ವಿಡಿಯೋನ ಚೆಕ್ ಮಾಡಿ. ಹಂಗೆ ಇವತ್ತು ನಾನು ನಿನ್ನೆ ತಾನೇ ಊರಿಂದ ಬಂದ ತಕ್ಷಣವೇ ಬೆಳಗ್ಗೆಯಿಂದ ಕೆಲಸನೇ ಆಯಿತು. ಸ್ವಲ್ಪ ಮನೆಯೆಲ್ಲ ಗಲೀಜಾಗಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಂಗೆ ಸ್ವಲ್ಪ ಬಟ್ಟೆಗಳ ರಾಶಿ ಇತ್ತು, ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಲಂಚ್ನ ಪ್ರಿಪೇರ್ ಮಾಡ್ತೀನಿ. ಓಕೆ, ಮಧ್ಯಾಹ್ನದಿಂದ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಮಧ್ಯಾಹ್ನ ಲಂಚ್ಗೆ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದವರಿಗೆ ರೊಟ್ಟಿನೇ ಪ್ರತಿದಿನ ರೊಟ್ಟಿನೇ. ಅದು ಪ್ರತಿದಿನ ಆದರೂ ರೆಗ್ಯುಲರ್ ಫುಡ್ ಆದರೂ ಕೂಡ ರೊಟ್ಟಿನೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ರೆಗ್ಯುಲರ್ ಸ್ಪೆಷಲ್ ಅದು ನಮ್ಮ ಕಡೆ. ನಮಗೆ ತುಂಬಾ ಇಷ್ಟ ರೊಟ್ಟಿ ಅಂದರೆ. ಈ ರೀತಿ ಮಧ್ಯಾಹ್ನ ಟೈಮ್ನಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡ್ತಾಯಿದ್ರೆ ಪಲ್ಯ ಏನು ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿ ರೊಟ್ಟಿನ ಮಾಡಿಕೊಂಡು ಅದರಲ್ಲಿ ಎಣ್ಣೆನೋ ತುಪ್ಪನೋ ಖಾರ ಹಾಕ್ಕೊಂಡು ಸ್ವಲ್ಪ ಮುಟ್ಗಿ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆ ಅಂತೂ ಫುಲ್ಲಾಗಿ ಹೋಗುತ್ತೆ. ಒಂದು ಮುಟ್ಗಿನ ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ಫುಲ್ಲಾಗಿ ಹೋಗುತ್ತೆ. ಮೇಲ್ಗಡೆ ಅನ್ನ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಸೊ ಇದು ಈಸಿ. ನಮಗೆ ಈ ರೀತಿ ಮಾಡಿಕೊಡೋದು ನಮಗೂ ಹೆಣ್ಮಕ್ಳು ಕೂಡ ಈಸಿನೇ ಆಗುತ್ತೆ. ಸೊ ಯಾವಾಗಲಾದರೂ ಒಂದು ಸಾರಿ ಈ ರೀತಿ ಬಿಸಿ ರೊಟ್ಟಿನ ಮಾಡಿಕೊಂಡು ಮುಟ್ಗಿನ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ ಟೇಸ್ಟ್. ಏನೋ ಒಂಥರ ಡಿಫ್ರೆಂಟ್ ತಿಂದಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯಿತು. ಎಲ್ರದ್ದು ಊಟ ಆದಮೇಲೆ ಊರಿಗೆ ಹೋಗಬೇಕಾದ್ರೆ ನೀರನ್ನ ಚೇಂಜ್ ಮಾಡಿಬಿಟ್ಟು ಹೋಗಿದ್ದೆ, ಮನಿ ಪ್ಲ್ಯಾಂಟಲ್ಲಿರೋದು. ಸೊ ಬಂದಮೇಲೆ 10 ದಿನ ಆಗಿತ್ತು ಅದರಲ್ಲೇ ನೀರು ಸ್ಟೋರ್ ಆಗಿ. ಸೊ ಸಿಕ್ಕಾಪಟ್ಟೆ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಇವಾಗ ಅದನ್ನು ಬಾಟಲ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೊದಲೆಲ್ಲ ಮನಿ ಪ್ಲ್ಯಾಂಟ್ನ ಹೊಸದಾಗಿ ತೊಗೊಂಡು ಬಂದಾಗ ಬೇರೆಲ್ಲ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಸೊ ಆವಾಗ ಪ್ಲ್ಯಾಂಟ್ನ ಹೊರಗಡೆ ತೆಗೆದು ಬಾಟಲ್ನ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಇವಾಗ ಬೇರ್ಗಳು ತುಂಬಾ ದೊಡ್ಡದಾಗಿ ಬೆಳ್ಕೊಂಡಿದೆ. ಸೊ ಅದನ್ನು ಹೊರಗಡೆ ತೆಗಿಯೋಕ್ಕಾಗೋದಿಲ್ಲ. ಏನಾದರೂ ತೆಗಿಯೋಕ್ಕೆ ಹೋದರೆ ಬೇರೆಲ್ಲ ಮುರ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಅದರಲ್ಲೇ 1-2 ಸರ್ತಿ ನೀರನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ. ಹಂಗೆ ಮೊನ್ನೆ ನನಗೆ ಒಬ್ಬರು ಸಿಸ್ಟರ್ ನನಗೆ ಕಾಮೆಂಟ್ ಮಾಡಿದ್ರು. ಅವರು ಕೂಡ ನನ್ನ ಥರನೇ ನ್ಯೂ ಯೂಟ್ಯೂಬರು. ಪಾಪ ತುಂಬ ಬೇಜಾರಲ್ಲಿದ್ದರು ಅವರು. ಯಾಕೆ ಅಂದರೆ ಅವರಿಗೆ ಸಾಕಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದಾರೆ, ನಾನು ಕೂಡ ನೋಡಿದ್ದೀನಿ. ಚೆನ್ನಾಗಿ ವೀಡಿಯೋನ ಮಾಡ್ತಾರೆ ಅವರು ಕೂಡ. ಸೊ ಅವ್ರಿಗೆ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ. ಸಿಸ್ಟರ್ ನನಗೆ ಸಾಕಷ್ಟು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ, ನಾನು ಕೂಡ ಒಳ್ಳೊಳ್ಳೆ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ, ಆದರೆ ಸರಿಯಾಗಿ ವ್ಯೂಸ್ ಬರ್ತಾಯಿಲ್ಲ, ಹಾಗೆ ಸರಿಯಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾಯಿಲ್ಲ ಅಂತ ಬೇಜಾರಿಂದ ಹೇಳ್ಕೊಂಡ್ರು. ಸೊ ನಾನು ಹೇಳೋದಿಷ್ಟೇ, ಹೋಪ್ ಇಸ್ ದಿ ಬೆಸ್ಟ್. ನಾವು ಎಷ್ಟು ನಂಬಿಕೆಯಿಂದ ಹಂಗೆ ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮಗೆ ಅದರದ್ದೊಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗೆ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಂದರೆ, ಇವಾಗ ನನ್ನ ಕೈಲಿರೋ ಮನಿ ಪ್ಲ್ಯಾಂಟ್ನೇ ತಗೊಳ್ಳಿ. ಸೊ ನಾನು ಆ ಮನಿ ಪ್ಲ್ಯಾಂಟ್ನ ತಗೊಂಡು ಬಂದಾಗ ಅದು ಪುಟ್ಟದಾಗಿ ಬರೀ ಒಂದೇ ಒಂದು ಎಲೆನ ಬಿಟ್ಟಿತ್ತು ಅಷ್ಟೇ. ಸಣ್ಣದಾಗಿ ಒಂದು ಉಗುರಂಚಿನಷ್ಟು ಅದರದ್ದು ಬೇರಿತ್ತು. ಸೊ ಅದಷ್ಟೇ ನಾನು ತಂದಿದ್ದು. ಹತ್ತತ್ರ 5 ತಿಂಗಳಾಗ್ತಾ ಬಂತು ನಾನು ಈ ಮನಿ ಪ್ಲ್ಯಾಂಟ್ನ ತಂದು. ಹೀಗೆ ಒಂದಿನ ನಾನು ನನ್ನದೇ ಒಂದು ಎಕ್ಸಾಂಪಲ್ ತಗೋದಾದರೆ, ನಾನು ಕೂಡ ನ್ಯೂ ಯೂಟ್ಯೂಬರ್ ನಿಮ್ಮ ಥರನೇ. ನನಗೂ ಕೂಡ ಜಾಸ್ತಿ ವ್ಯೂಸ್ ಇವಾಗಲೂ ಬರೋದಿಲ್ಲ, ಜಾಸ್ತಿ ವ್ಯೂಸ್ ಬರೋದಿಲ್ಲ. ಹಂಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾಯಿಲ್ಲ. ಬಟ್ ನಾನು ಹೋಪ್ ಕಳ್ಕೊಂಡಿಲ್ಲ. ಅದು ಎಷ್ಟು ದಿವಸ ಆಗುತ್ತೋ ಆಗಲಿ ನಾನು ಕಾಯ್ತೀನಿ, ನಾನು ತಾಳ್ಮೆಯಿಂದ ಕಾಯ್ತೀನಿ. ನಾನು ಕೂಡ ನಿಮ್ಮ ಥರನೇ ತುಂಬಾ ಬೇಜಾರಾಗಿದ್ದೆ. ಇನ್ನೇನು ಯೂಟ್ಯೂಬ್ ಚಾನಲ್ನ ಬಿಡಬೇಕಪ್ಪ, ಯಾಕೆ ಬೇಕು ಇದು ಅಂದ್ಕೊಂಡು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಬಟ್ ಹಿಂಗೆ ಒಂದಿನ ಕೂತಾಗ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ದಾಗ ಆ ಮನಿ ಪ್ಲ್ಯಾಂಟ್ನ ನಾನು ಅಬ್ಸರ್ವ್ ಮಾಡಿದಾಗ ಅದ್ರ ಗ್ರೋತ್ ಅದು ಏನೋ ಒಂದು ಮೈಂಡಲ್ಲಿ ಬಂತು. ಅದನ್ನು ತಂದಿರೋದು, ಅದನ್ನು ತಂದಿರಬೇಕಾದ್ರೆ ಅದು ಇಷ್ಟಿತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ. ಅದನ್ನು ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ನನಗೆ ನಾನೇ ಅರ್ಥಕೊಂಡಿದ್ದೀನಿ, ಇವಾಗ ಯಾರು ಕೂಡ, ಯಾವ ಮನುಷ್ಯರು ಕೂಡ ನಮಗೆ ಸಹಾಯ ಮಾಡೋದಿಲ್ಲ. ಯಾರೂ ಕೂಡ ನಮಗೆ ಇಲ್ಲ ನೀವು ಮುಂದೆ ಹೆಜ್ಜೆ ಇಡಿ, ನಿಮ್ಗೆ ಆಗುತ್ತೆ ಅಂತ ಹೇಳೋರು ಯಾರೂ ಇಲ್ಲ. ಆದರೆ ನನಗೆ ನಾನು ಎಲ್ಲೋ ಇರುವಂಥ ಒಂದು ಮನಿ ಪ್ಲ್ಯಾಂಟ್ನ ಒಂದು ಚಿಕ್ಕ ಎಲೆ ಇತ್ತು, ಅದನ್ನು ತಗೊಂಡು ಬಂದು ಮನೆಯಲ್ಲಿ ನೀರು ಹಾಕಿ ಬೆಳೆಸಿರೋದಕ್ಕೆ ಅದು ನನಗೆ ನನ್ನಲ್ಲಿ ಒಂದು ಆತ್ಮವಿಶ್ವಾಸನ ನನಗೆ ಆ ದಿನ ಅದು ನನಗೆ ನನ್ನ ಮನಸ್ಸಲ್ಲಿ ತುಂಬಿತು. ಹಾಗೆ ನನಗೆ ಒಂದು ಪಾಸಿಟಿವ್ ಎನರ್ಜಿನ ಅದು ನನಗೆ ಕೊಟ್ಟಿದೆ.
ನನ್ನ ಬೆಳವಣಿಗೆನ ನೀನು ನೋಡು, ನೀನು ನನ್ನನ್ನು ತಂದಾಗ ನಾನು ಇಷ್ಟು ಒಂದೇ ಒಂದು ಎಲೆ ಆಗಿದ್ದೆ. ಆದರೆ ನಾನು ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ನಾನು ಇಷ್ಟೊಂದು ಟೈಮ್ನ ತೊಗೊಂಡಿದ್ದೀನಿ. ಯಾವುದು ಕೂಡ ನಾವು ಅಂದ್ಕೊಂಡ ತಕ್ಷಣವೇ ಆಗೋದಿಲ್ಲ ಅನ್ನೋವಂಥ ವಾಸ್ತವನ ನಾನವತ್ತು ಈ ಒಂದು ಮನಿ ಪ್ಲ್ಯಾಂಟಿಂದ ಒಂದು ಮನವರಿಕೆನ ಮಾಡ್ಕೊಂಡಿದ್ದೀನಿ. ಅದು ಎಲ್ಲನೂ ಹಂಗೆ, ನಾವು ಇವಾಗ ಒಂದು ಬೀಜನ ತಗೊಂಡು ಅದನ್ನು ನೆಲದಲ್ಲಿ ನೆಟ್ಟ ತಕ್ಷಣವೇ ಅದು ನಮಗೆ ಫಲನ ಕೊಡೋದಿಲ್ಲ. ಅದು ಮೊಳಕೆ ಆಗಬೇಕು, ಚಿಗುರಾಗಬೇಕು, ಎಲೆ, ಕಾಯಿ, ಹೂವು, ಆಮೇಲೆ ನಮಗೆ ಹಣ್ಣು ಅನ್ನೋ ಒಂದು ಫಲ ನಮಗೆ ಸಿಗುತ್ತೆ. ಸೊ ಹಾಗೆ ಇವಾಗ ನಿಮಗೆ ಯೂಟ್ಯೂಬ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ನಲ್ಲೂ ಕೂಡ ಅಷ್ಟೇ, ನಾವು ಒಂದು ಒಳ್ಳೆ ಆತ್ಮವಿಶ್ವಾಸದಿಂದ ನಾವು ವಿಡಿಯೋನ ಪೋಸ್ಟ್ ಮಾಡೋಣ. ಹಂಗೆ ಎಲ್ಲ ನಮ್ಮ ಯೂಟ್ಯೂಬರ್ಸ್ಗೂ ನಾನು ಹೇಳೋದೊಂದೇ, ಇವಾಗ ನಾವು ಮುಂದೆ ಇಟ್ಟಿರೋ ಹೆಜ್ಜೆನ ಯಾವತ್ತೂ ಕೂಡ ನಾವು ಹಿಂದೆ ತೆಗೆಯೋದು ಬೇಡ. ತಾಳ್ಮೆಯಿಂದ ನಾವು ಕಾಯೋಣ. ಎಷ್ಟು ದಿನ ಆಗುತ್ತೋ ಆಗಲಿ, ನಾವು ತಾಳ್ಮೆ ಇಟ್ಕೊಂಡು ಹೋಪ್ಫುಲ್ಲಾಗಿ ವೀಡಿಯೋಸ್ನ ಮಾಡೋಣ. ನಮ್ಮ ಆತ್ಮವಿಶ್ವಾಸದಿಂದ ನಾವು ಇದ್ದರೆ ನಮಗೆ ಯಶಸ್ಸು ಅನ್ನೋದು ಒಂದಲ್ಲ ಒಂದಿನ ಸಿಗುತ್ತೆ. ಓಕೆ, ಇವಾಗ ಮೊನ್ನೆ ಊರಿಗೆ ಹೋಗಬೇಕಾದ್ರೆ ಜೋಳನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ. ಇವಾಗ ಆ ಜೋಳಕ್ಕೆ ಒಂದು 2 ಬೊಗಸೆ ಆಗೋಷ್ಟು ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಂಡು ತೊಗೋತೀನಿ. ಸಾಕಷ್ಟು ಡಸ್ಟ್ ಇರುತ್ತೆ. ಸೊ ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ಬಳಸ್ಕೊಂಡು ನಾನು ನುಚ್ಚನ್ನ ಒರೆಸ್ಕೊತೀನಿ. ಸ್ವಲ್ಪ ಇದನ್ನು ಒಂದು ಟವಲ್ನಲ್ಲಿ ಹಾಕ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಂಡು ನುಚ್ಚನ್ನ ಒರೆಸ್ಕೊಂಡು ಬರ್ತೀನಿ. ಸೊ ಆ ನುಚ್ಚಿಂದ ಈ ಬೇಸಿಗೆ ಕಾಲದಲ್ಲಿ, ಈ ಬೇಸಿಗೆ ಟೈಮ್ನಲ್ಲಿ ನುಚ್ಚನ್ನ ಮಾಡ್ಕೊಂಡು ತಿಂದರೆ ಸಖತ್ ಒಳ್ಳೆಯದು. ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಹಾಗೆ ಬಾಡಿಗೆ ತುಂಬಾ ತಂಪನ್ನ ಇದು ಕೊಡುತ್ತೆ. ಸೊ ನೀವೇನಾದರೂ ಈ ಬೇಸಿಗೆ ಟೈಮ್ನಲ್ಲಿ ವೆಯ್ಟ್ನ ಲಾಸ್ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ಒಂದು ಜೋಳದ ನುಚ್ಚನ್ನ ನಿಮ್ಮ ಡಯಟ್ ಫುಡ್ನಲ್ಲಿ ನೀವೇನಾದರೂ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬಾ ಬೆನಿಫಿಟ್ ಇದೆ. ಸೊ ನೀವು ನೋಡಿರ್ಬೋದು, ಡಯಟ್ ಎಲ್ಲ ಮಾಡೋರು ಅನ್ನನ ಸ್ಕಿಪ್ ಮಾಡಿರ್ತಾರೆ. ಸೊ ನೀವು ಆ ಅನ್ನದ ಜಾಗದಲ್ಲಿ ಈ ಒಂದು ನುಚ್ಚನ್ನ ಏನಾದರೂ ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಫುಡ್ನ ತಿಂದಿರೋ ಒಂದು ಫೀಲು ಆಗುತ್ತೆ, ಒಂದು ತೃಪ್ತಿ ಕೂಡ ಇರುತ್ತೆ. ಹಾಗೆ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ನುಚ್ಚನ್ನ ಮಾಡ್ಕೊಳ್ಳೋದು ಅಥವಾ ರವಾನ ಒಡಿಸೋದು ಯಾವ ರೀತಿ ಅನ್ನೋದೇನಾದರೂ ನಿಮಗೆ ಬೇಕು ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ. ನಾನು ರವಾನ ಹಂಗೆ ಯಾವ ರೀತಿ ಒಡಿಸೋದು ಮತ್ತು ನುಚ್ಚನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ರವಾನ ಒಡಿಸಿರೋದಾಗಲಿ ಹಾಗೆ ನುಚ್ಚನ್ನ ಮಾಡೋದು ಯಾವುದು ಕೂಡ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಜಸ್ಟ್ ನಾನು ಅದನ್ನು ಯಾವ ರೀತಿ ಒಣಗಿಸ್ಕೋತೀನಿ ಅನ್ನೋದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೈಯಿಂದ ಚೆನ್ನಾಗಿ ತಿಕ್ಕಿ ಉಜ್ಜಿಬಿಟ್ಟು ತೊಳೆದ್ರೆ ತುಂಬಾ ಒಳ್ಳೆಯದು. ಅದರಲ್ಲಿ ಸಾಕಷ್ಟು ಒಂಥರ ಹಿಟ್ಟಿಟ್ಟು ರೀತಿ ಒಂದು ಸ್ವಲ್ಪ ಡಸ್ಟ್ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಜೋಳ ಹಾಳಾಗಿರುತ್ತೆ, ಅದು ಮೇಲ್ಗಡೆ ಬರುತ್ತೆ ಆ ಜೋಳ. ಸೊ ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ತೆಗೆದುಬಿಟ್ಟು ತೊಳ್ಕೊಳ್ಳಿ. ಓಕೆ, ಇವಾಗ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ತುಂಬಾ ಡಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಹುಳ ಆಗಿತ್ತು ಜೋಳದಲ್ಲಿ. ಸೊ ಅದಕ್ಕೋಸ್ಕರ ಜಾಸ್ತಿ ಹುಳನೇ ಬರ್ತಾಯಿದೆ. ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಉಳಿದಿದೆ. ಸೊ ಇವಾಗ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಏನಿಲ್ಲ ಅಂದರೂ ಮಿನಿಮಮ್ ಒಂದು 5ರಿಂದ 6 ಸಾರಿನಾದರೂ ತೊಳೀರಿ. ನಿಮ್ಗೆ ಗೊತ್ತಾಗುತ್ತೆ ತೊಳಿಬೇಕಾದ್ರೆ ಯಾವ ರೀತಿ ಅದು ಡಸ್ಟ್ ಕ್ಲೀನ್ ಆಗಿದೆಯೋ ಇಲ್ಲೋ ಅನ್ನೋದು ನಮಗೆ ಕಾಣುತ್ತೆ. ಸೊ ಇವಾಗ ಅದನ್ನು ತೊಳ್ಕೊಂಡು ತಗೋತಾ ಇದ್ದೀನಿ. ಸಿಂಕಲ್ಲಿ ನೀವು ನೋಡ್ತಾ ಇರುವಂಥ ಕೆಳಗಡೆ ಬಿದ್ದಿರೋ ಜೋಳ ಬಂದುಬಿಟ್ಟು ಅದು ನುಸಿ ಎಲ್ಲ ಆಗಿರ್ತವೆ. ಅದು ತಿಂದು ಉಳಿದಿರೋವಂಥ ಜೋಳದ್ದು ಒಂದು ಮೇಲ್ಗಡೆ ಇರೋವಂಥ ಸಿಪ್ಪೆ ಅದು. ಸೊ ಅದು ಜೋಳ ಅಲ್ಲ. ಏನಪ್ಪ ಇಷ್ಟೊಂದು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅನ್ನಕ್ಕೆ ಹೋಗಬೇಡಿ, ಅದು ಜೋಳ ಅಲ್ಲ. ಸೊ ಅದು ಗಲೀಜಾಗಿರೋ ಒಂದು ಸಿಪ್ಪೆ ಅದು. ಸೊ ಅದನ್ನು ಹೊರಗಡೆ ಚೆಲ್ತಾ ಇದ್ದೀನಿ. ಅದನ್ನು ಏನಾದರೂ ನಾವು ಹಾಗೆ ಬಿಟ್ಬಿಟ್ರೆ ನುಚ್ಚನ್ನ ಒಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಅದರಲ್ಲಿ ಹೊಟ್ಟು ರೀತಿ ಬರುತ್ತೆ. ಸೊ ಅದನ್ನು ಮತ್ತೆ ಕ್ಲೀನ್ ಮಾಡೋದು ಒಂದು ಕೆಲಸ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಅದನ್ನು ಕ್ಲೀನ್ ಮಾಡ್ಕೋಬೇಕಾದ್ರೇ ಸ್ವಲ್ಪ ನೋಡಿಕೊಂಡು ಆ ಥರದ ಜೋಳ ಎಲ್ಲನೂ ನಾವು ಕೆಳಗಡೆ ಬಿಟ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ಜೋಳ ನಮಗೆ ಸಿಗುತ್ತೆ. ಆ ಜೋಳನ ನಾವು ಆರಾಮಾಗಿ ನುಚ್ಚನ್ನ ಮಾಡ್ಕೋಬೋದು. ಇದರಲ್ಲಿ ಅಕ್ಕಿನ ಹಾಕೋ ಉದ್ದೇಶ ಏನಪ್ಪ ಅಂದರೆ, ನೀವು ಅನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಅಕ್ಕಿನ ಆ್ಯಡ್ ಮಾಡಿದ್ದೀರಾ ಅಂತ ನೀವು ಕೇಳ್ಬೋದು. ನೀವು ಬೇಡ ಅಂದರೆ ಅಕ್ಕಿನ ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಸೊ ನಾನು ಅಕ್ಕಿನ ಹಾಕಿರೋದಿಷ್ಟೇ. ಸ್ವಲ್ಪ ಗಂಜಿ ರೀತಿ ಅದು ಮಾಡಿದಾಗ ಸ್ವಲ್ಪ ಗಂಜಿ ರೀತಿ ಬರಲಿ ನುಚ್ಚು ಅನ್ನೋ ಒಂದು ಕಾರಣಕ್ಕೆ ನಾನು ಅದರಲ್ಲಿ ಅಕ್ಕಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬೇಡ ಅಂದರೆ ನೀವು ಓನ್ಲಿ ಜೋಳನ ಮಾತ್ರ ಒಡಿಸ್ಕೋಬೋದು.
ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ನುಚ್ಚು ಉದುರಾಗಿದ್ದರೆ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಗಂಜಿ ರೀತಿ ಮೆದುವಾಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಮಕ್ಕಳಿಗೂ ಕೂಡ ಇದನ್ನು ನೀವು ಕೊಡ್ಬೋದು. ಅಕಸ್ಮಾತ್ ಅವರು ನುಚ್ಚನ್ನು ತಿನ್ನೋಕೆ ಇಷ್ಟಪಡದೆ ಹೋದರೆ ಅದನ್ನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿಬಿಟ್ಟು ಲಿಕ್ವಿಡ್ ರೀತಿ ನೀವು ಅದನ್ನು ಮಾಡಿ ಮಕ್ಕಳಿಗೆ ಕುಡಿಯೋಕ್ಕೆ ಕೊಟ್ಟರೆ ಅದು ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಇನ್ನೂ ಸಾಕಷ್ಟು ಮಾಡ್ಬೋದು. ಓಕೆ ನೋಡಿ, ಇದು ನಾನು ಲಾಸ್ಟಲ್ಲಿ ತೊಳಿತಾ ಇರೋದು. ಬೇಕಿದ್ರೆ ನೀವು ವಿಡಿಯೋನೆಲ್ಲನೂ ಅಬ್ಸರ್ವ್ ಮಾಡಿ ನೋಡಿ. ಏನಿಲ್ಲ ಅಂದರೂ ಒಂದು 8 ಸಾರಿ ನಾನು ಜೋಳನ ತೊಳೆದಿದ್ದೀನಿ. ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ. ಆದಷ್ಟು ಕ್ಲೀನಾಗಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಕ್ಲೀನ್ ಆಗೋವರೆಗೂ ನೀವು ತೊಳ್ಕೊಳ್ಳಿ. ಇಷ್ಟೊಂದು ತೊಳ್ಕೊಂಡ್ರೂ ಕೂಡ ನೀರು ನೋಡಿ ಇನ್ನೂ ಕ್ಲೀನ್ ಆಗಿಲ್ಲ. ಸೊ ಸ್ವಲ್ಪ ನೀರು ಹಾಕಿ ಅದು ಎಲ್ಲ ಮೇಲ್ಗಡೆ ಡಸ್ಟ್ ಎಲ್ಲ ಬಂದ ಮೇಲೆ ನಾವು ನಿಧಾನಕ್ಕೆ ಆ ನೀರನ್ನ ಕೆಳಗಡೆ ಬಿಟ್ಕೊಂಡು ಹೋಗಬೇಕು. ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ನೀವು ಜೋಳನ ತೊಳ್ಕೊಳ್ಳಿ. ನೋಡಿ, ಇಲ್ಲಿ ಸಿಪ್ಪೆ ಆಗಿರೋ ಜೋಳ ಎಲ್ಲನೂ ಮೇಲ್ಗಡೆ ತೇಲ್ಕೊಂಡು ಬರ್ತಾ ಇದೆ. ಈ ಜೋಳನೆಲ್ಲ ಒರ್ಸೋಕ್ಕೆ ಹೋಗಬೇಡಿ. ಇದನ್ನು ಹಂಗೆ ನೀರಲ್ಲಿ ಬಿಟ್ಬಿಡಿ ಕೆಳಗಡೆ. ಅದನ್ನು ತಗೊಳ್ಳೋಕೆ ಹೋಗಬೇಡಿ. ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆಲ್ಲ ಇದು ಒಂದು ಈಸಿನೇ ಅನ್ಕೋತಿರ್ಬೋದು, ಏನು ಮಹಾನಪ್ಪ ಇವ್ರು ತೋರಿಸ್ತಾ ಇರೋದು ಅಂತ. ಆದರೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಷ್ಟೇ. ಗೊತ್ತಿರೋರು ಓಕೆ, ಗೊತ್ತಿರೋರು ನೀವು ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಆವಾಗಲೆಲ್ಲ ಗೊಂಜಾಳ ನುಚ್ಚು, ಜೋಳದ ನುಚ್ಚು ಈ ರೀತಿ ಎಲ್ಲ ತಿಂತಾಯಿದ್ರು. ಅದಕ್ಕೆ ಅವ್ರು ಅಷ್ಟೊಂದು ಹೆಲ್ದಿಯಾಗಿ ಇದ್ದರು, ಅಷ್ಟೊಂದು ಅವ್ರು ಬಲಿಷ್ಠವಾಗಿದ್ದರು. ನಾವು ಇವಾಗ ಪಿಜ್ಜಾ ಬರ್ಗರ್ ಅಂತ ಮೊರೆ ಹೋಗ್ತಾ ಇದ್ದೀವಿ. ಸೊ ಇರಲಿ ನೋಡಿ, ಇವಾಗ ಜೋಳ ಎಲ್ಲನೂ ಕ್ಲೀನ್ ಆಯಿತು. ಸೊ ಕ್ಲೀನಾಗಿ ತೊಗೊಂಡಿದ್ದೀನಿ. ಇಷ್ಟರ ಮಟ್ಟಿಗೆ ಅದು ಕ್ಲೀನ್ ಆಗಬೇಕು. ಸೊ ಇವಾಗ ಇದರಲ್ಲಿರೋ ನೀರೆಲ್ಲನೂ ಸಪ್ರೇಟ್ ಮಾಡ್ಕೊಳ್ಳೋಣ. ಇನ್ನೂ ಸಾಕಷ್ಟು ನೀರಿರುತ್ತೆ. ನೀರೆಲ್ಲನೂ ಬಸ್ಕೊಂಡು ತಗೊಳ್ಳೋಣ. ಸೊ ಇವಾಗ ನೀರೆಲ್ಲನೂ ತಗೊಂಡಿದ್ದಾಯಿತು. ಈ ರೀತಿ ಒಂದು ಬಟ್ಟೆನ ಹಾಸಿಬಿಟ್ಟು ಮನೆ ಒಳಗಡೆನೆ ಫ್ಯಾನನ್ನು ಹಚ್ಬಿಟ್ಟು ಈ ಜೋಳನ ಆರಿಸ್ಕೋಬೇಕಾಗುತ್ತೆ. ಬಿಸಿಲಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸೊ ಫ್ಯಾನಿನ ಗಾಳಿಲೇ ಅದು ಜೋಳ ಆರ್ಕೋಬೇಕು. ಸೊ ನೀರನ್ನ ಕಂಪ್ಲೀಟಾಗಿ ತೆಗೆದುಬಿಟ್ಟು ಹಾಕಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇನ್ನೂ ಸಾಕಷ್ಟು ನೀರಿದೆ ಬುಟ್ಟೀಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಎಲ್ಲ ನೀರನ್ನು ಕ್ಲೀನಾಗಿ ತೆಗೆದುಬಿಟ್ಟು ನೀವು ಜೋಳನ ಒಣಗಕ್ಕೆ ಹಾಕಿ. ನನ್ನ ಹತ್ರ ಸ್ಟ್ರೈನರ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಜಾಸ್ತಿ ನೀರು ಆಚೆ ಹೋಗಿಲ್ಲ. ಇವಾಗ ನಾನು ಮತ್ತೆ ಅದನ್ನು ನೀರನ್ನ ತೆಗೆದು ಮತ್ತು ಸ್ವಲ್ಪ ಕೆಳಗಡೆ ಇದನ್ನು ಕ್ಲೀನ್ ಮಾಡ್ಕೊಂಡು ತಗೊಂಡು ಬಂದು ಹಾಕ್ತೀನಿ. ಹಾಗೆ ಜೋಳನ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಹರಡಿ, ಜಾಸ್ತಿ ಸ್ಪ್ರೆಡ್ ಮಾಡಿ, ಜಾಸ್ತಿ ಜೋಳನ ಒಂದೇ ಕಡೆ ಹಾಕೋಕ್ಕೆ ಹೋಗಬೇಡಿ. ಬೇಗ ಆರ್ಕೊಳ್ಳೋದಿಲ್ಲ. ಬೇಗ ಆರಿಕೊಂಡ್ರೆ ಅವು ಸ್ಮೆಲ್ ಬರೋದಿಲ್ಲ. ನೀವೇನಾದರೂ ಒಂದೇ ಕಡೆ ಜೋಳನೆಲ್ಲ ಹಾಕಿದ್ರೆ ಅದು ಬೇಗ ಆರ್ಕೊಳ್ಳೋದಿಲ್ಲ. ಆವಾಗ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬೇಗ ಜೋಳ ಆರುತ್ತೋ ಅಷ್ಟು ಕ್ಲೀನಾಗಿ ಇರುತ್ತೆ. ಸೊ ಮತ್ತೆ ಸ್ವಲ್ಪ ಜೋಳನ ಕ್ಲೀನ್ ಮಾಡ್ಕೊಂಡು ತಂದು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ್ಮೇಲೆ ಏನಿಲ್ಲ ಅಷ್ಟೇ, ನಾವು ಅದನ್ನು ಗಿರಣಿಗೆಲ್ಲ ತೊಗೊಂಡೋಗಿ ರವಾನೆಲ್ಲ ಒಡಿಸೋ ರೀತಿ ಇದನ್ನು ಕೂಡ ನುಚ್ಚನ್ನ ಒಡ್ಸ್ಕೊಂಡು ಬಂದರೆ ಆಯಿತು. ಆಮೇಲೆ ನೀವು ಆರಾಮಾಗಿ ನುಚ್ಚನ್ನ ಮಾಡಿಕೊಂಡು ತಿನ್ಬೋದು. ಆವಾಗೆಲ್ಲ ನಮ್ಮ ಅಜ್ಜ ಅಜ್ಜಿಯಂದ್ರ ಕಾಲದಲ್ಲೆಲ್ಲ ಈ ರೀತಿ ನುಚ್ಚನ್ನ ಮಾಡಿಕೊಂಡು ಅದರಲ್ಲಿ ಹಾಲು ಮಜ್ಜಿಗೆ ಕಾಂಬಿನೇಷನ್ ಆಗಿ ತಿಂತಾಯಿದ್ರು. ಅದು ಒಂದು ಆವಾಗ ಸಖತ್ತೊಂದು ರುಚಿಯಾಗಿರೋ ಒಂದು ಆಹಾರ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ದಿಯಾಗಿರೋ ಗಟ್ಟಿ ಆಹಾರ ಅಂತಲೇ ಹೇಳ್ಬೋದು. ಆವಾಗಿನ ಜನ ಅಷ್ಟೊಂದು ಗಟ್ಟಿಯಾಗಿರೋದಕ್ಕೆ ಅದೇ ಒಂದು ಆಹಾರನೇ ಕಾರಣ ಅಂತ ಹೇಳ್ಬೋದು. ಅನ್ನ ಎಲ್ಲ ಇರಲಿಲ್ಲ ಆವಾಗಿನ ಟೈಮ್ನಲ್ಲಿ. ನುಚ್ಚನ್ನೇ ತಿನ್ನೋದು, ಪ್ರತಿದಿನ ನುಚ್ಚು, ರೊಟ್ಟಿ ಇದೆ ಆವಾಗಿನ ಫುಡ್ಡೆಲ್ಲ. ಅದರಲ್ಲಿ ನೀವೇನಾದರೂ ಹಾಲು ಮಜ್ಜಿಗೆ ಏನು ತಿನ್ನಲ್ಲ ಅನ್ನೋರಿದ್ದರೆ ಸ್ವಲ್ಪ ಸಾಂಬಾರು, ಟೊಮೆಟೊ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಸಾಂಬಾರನ್ನೆಲ್ಲ ಮಾಡ್ಕೊಂಡು ತಿಂದರೆ ಸಖತ್ ಮಜಾ ಆಗಿರುತ್ತೆ. ಸೊ ನಾನು ನಿಮಗೆ ಮುಂದೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನುಚ್ಚನ್ನ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೆ. ನೋಡಿ, ಇಲ್ಲಿ ಹಾವು ಕಾಣ್ತಾ ಇದೆ ನಿಮಗೆ. ಈ ಹಾವು ಬಂದುಬಿಟ್ಟು ನಾನು ನಿಮಗೆ ರೆಗ್ಯುಲರಾಗಿ ತೋರಿಸ್ತಾ ಇರ್ತೀನಿ. ನಮ್ಮ ಮನೆ ಮುಂದ್ಗಡೆ ಹೊಲ ಇದೆ, ಹಾಗೆ ಸ್ವಲ್ಪ ಮಾವಿನ ಗಿಡಗಳಿದೆ ಅಂತ. ಆ ಮಾವಿನ ಗಿಡದ ಕೆಳಗಡೆ ಇರೋ ಹಾವು ಇದು ನಾನು ಬರೋಕ್ಕಿಂತ ಮುಂಚೆನೇ ಒಂದೆರಡು ಮುಂಗುಸಿ ಬಂದುಬಿಟ್ಟು ಅದನ್ನು ತಡೆ ಹಿಡಿದು ಅವು ಕಚ್ಚಾಡ್ತಾ ಇದ್ವಂತೆ. ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿ ಕಿರ್ಚಾಡಿದ್ರಿಂದ ಅವು ಮುಂಗುಸಿ ಓಡೋಗಿವೆ. ಸೊ ನಿಮಗೆ ಇದನ್ನು ತೋರಿಸೋ ಉದ್ದೇಶ
ಅಷ್ಟೇ ಇವಾಗ ಭೂಮಿ ತಾಪನ ತಡೆಯೋಕ್ಕಾಗದೆ ಮೇಲ್ಗಡೆ ಈ ರೀತಿ ಹುಳಾವು ಪಟ್ಟೆಗಳೆಲ್ಲ ಬರ್ತಾ ಇರ್ತವೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದರೆ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಒಬ್ಬೊಬ್ಬರನ್ನೇ ಮಕ್ಕಳನ್ನ ಆಟ ಆಡೋಕ್ಕೆಲ್ಲ ಬಿಡೋಕ್ಕೆ ಹೋಗಬೇಡಿ. ಸೊ ನನ್ನ ಮಕ್ಕಳು ಕೂಡ ಅಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ ಸಾಯಂಕಾಲದ ಹೊತ್ತು. ಸೊ ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ, ನಾನು ಅದನ್ನು ಇವಾಗ ತಿದ್ಕೋತೀನಿ. ಸೊ ನೋಡಿ ಮುಂಗುಸಿ ನಿಮಗೆ ಕಾಣ್ತಾ ಇದೆ. ಹಾವನ್ನ ಹುಡ್ಕಾಡ್ತಾ ಇದೆ. ನಮ್ಮ ಮಕ್ಕಳು ಗಲಾಟೆ ಮಾಡಿರೋದ್ರಿಂದ ಹಾವು ಹೊರಟೋಗಿದೆ. ಮುಂಗುಸಿ ಕೂಡ ಆ ಟೈಮ್ನಲ್ಲಿ ಓಡೋಗಿದೆ. ಮತ್ತೆ ಹುಡ್ಕೊಂಡು ಬರ್ತಾ ಇದೆ. ಜಾಸ್ತಿ ಸದ್ದು ಗದ್ದಲ ಇರೋ ಕಡೆ ಇರೋದಿಲ್ಲ ಅಂತ ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಏನೂ ಅಷ್ಟೊಂದು ಗೊತ್ತಿಲ್ಲ. ಓಕೆ, ಇವತ್ತಿಂದ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಈ ರೀತಿ ಆಗಿತ್ತು ದಿನ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್, ಟೇಕ್ ಕೇರ್.